ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. 1980ರ ಸಮಯ, ಪಾಕಿಸ್ತಾನದ ಲಾಹೋರ್. ಒಬ್ಬ ವೃದ್ಧ ಮುಸಲ್ಮಾನ್ ವ್ಯಕ್ತಿ ಲಾಹೋರ್ನ ಮಸೀದಿಯ ಹೊರಗೆ ನಡೆದುಕೊಂಡು ಹೋಗುತ್ತಿರುವ ಒಬ್ಬ ವ್ಯಕ್ತಿಯನ್ನು ಗಮನಿಸಿದ. ಕುರ್ತಾ, ಟೋಪಿ, ದಾಡಿ, ನೋಡೋದಕ್ಕೆ ಸ್ಥಳೀಯ ಪಾಕಿಸ್ತಾನಿಯಂತೆ ಕಾಣುತ್ತಿದ್ದ. ಆ ವೃದ್ಧ ವ್ಯಕ್ತಿ ಅವನನ್ನು ನಿಲ್ಲಿಸಿದ, ಜಾಗೃತೆಯಿಂದ ನೋಡಿದ, ಮತ್ತೆ ಕೇಳಿದ, ನೀನು ಹಿಂದೂನಾ? ಆ ವ್ಯಕ್ತಿ ಸ್ವಲ್ಪ ಯೋಚಿಸಿ ನಗುತ್ತೆ ಹೇಳಿದ, ಇಲ್ಲ. ಆದರೆ ಆ ವೃದ್ಧ ಮುಸಲ್ಮಾನ್ ವ್ಯಕ್ತಿ ನಂಬಲಿಲ್ಲ. ಅವನನ್ನ ಒಂದು ಚಿಕ್ಕ ಕೋಣೆಗೆ ಕರೆದುಕೊಂಡು ಹೋಗಿ ಬಾಗಿಲನ್ನ ಮುಚ್ಚಿ ಹೇಳಿದ, ನಿನ್ನ ಕಿವಿಯಲ್ಲಿ ರಂಧ್ರ ಇದೆ. ಪಾಕಿಸ್ತಾನದ ಮುಸ್ಲಿಂ ಪುರುಷರು ಕಿವಿ ಚುಚ್ಚಿಸಿಕೊಳ್ಳುವುದಿಲ್ಲ. ನೀನು ಈಗ ಸಿಕ್ಕಿಬಿದ್ದೆ. ಕೋಣೆಯು ನಿಶಬ್ದವಾಯಿತು. ಆ ವ್ಯಕ್ತಿಯ ಹೃದಯ ಒಂದು ಕ್ಷಣ ನಿಂತಿತು. ಈ ವೃದ್ಧ ವ್ಯಕ್ತಿ ಏನಾದರೂ ಐಎಸ್ಐನ ಏಜೆಂಟ್ ಆಗಿದ್ರೆ ನನ್ನ ಜೀವನ ಇಲ್ಲಿಯೇ ಮುಗಿಯುತ್ತದೆ. ಆದರೆ ಅವನ ಮುಖದಲ್ಲಿ ಯಾವುದೇ ಭಯ ತೋರಲಿಲ್ಲ. ನಂತರ ಹೇಳಿದ, ನಾನು ಬಾಲ್ಯದಲ್ಲಿ ಹಿಂದುವಾಗಿದ್ದೆ, ನಂತರ ಇಸ್ಲಾಂ ಸ್ವೀಕರಿಸಿದೆ. ಆ ಮುಸಲ್ಮಾನ್ ವ್ಯಕ್ತಿ ಅವನನ್ನು ನೋಡಿದ. ನಂತರ ನಿಧಾನವಾಗಿ ಒಂದು ಕಪಾಟನ್ನು ತೆರೆದ. ಅದರೊಳಗೆ ದುರ್ಗಾದೇವಿ ಮತ್ತು ಶಿವನ ಮೂರ್ತಿ ಇತ್ತು. ಆ ವೃದ್ಧ ಮುಸಲ್ಮಾನ್ ವ್ಯಕ್ತಿ ಹೇಳ್ತಾನೆ, ನಾನು ಕೂಡ ಹಿಂದೂನೇ. 1947ರಲ್ಲಿ ನನ್ನ ಪೂರ್ತಿ ಕುಟುಂಬವನ್ನು ಸಾಯಿಸಿದ್ರು. ಆದರೆ ನನಗೆ ಬದುಕಲು ಬೇರೆ ದಾರಿ ಇಲ್ಲದೆ ಮುಸ್ಲಿಂ ಆಗಬೇಕಾಯಿತು. 16 ವರ್ಷಗಳಿಂದ ಇಲ್ಲೇ ಇದ್ದೇನೆ. ನಂತರ ಮತ್ತೆ ಅವನತ್ತ ನೋಡಿ ಹೇಳಿದ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋ, ಇಲ್ಲದಿದ್ದರೆ ಯಾರಾದರೂ ನಿನ್ನನ್ನು ಕಂಡು ಹಿಡಿತಾರೆ. ಆ ವ್ಯಕ್ತಿ ಮುಸಲ್ಮಾನನನ್ನು ಭೇಟಿ ಮಾಡಿ ಹೊರಬಂದನು. ಆ ರಾತ್ರಿ ತನ್ನ ವರದಿಯನ್ನು ಭಾರತಕ್ಕೆ ಕಳುಹಿಸಿದ. ಮರುದಿನ ಏನೂ ನಡೆದೇ ಇಲ್ಲ ಎನ್ನುವ ರೀತಿ ಲಾಹೋರ್ನ ಬೀದಿಯಲ್ಲಿ ಇದ್ದ. ಈ ವ್ಯಕ್ತಿ ಯಾವುದೋ ಸಿನಿಮಾದ ಹೀರೋ ಅಲ್ಲ, ಆದರೆ ಇವರು ಭಾರತದ ಅತ್ಯಂತ ಅಪಾಯಕಾರಿ ಸ್ಪೈ. ಅವರ ಹೆಸರೇ ಅಜಿತ್ ದೋವಲ್. ಈ ಕತೆ ಲಾಹೋರ್ನಲ್ಲಿ ಶುರುವಾಗೋದಿಲ್ಲ. ಇದು ಶುರುವಾಗಿದ್ದು ಉತ್ತರಾಖಂಡ್ನ ಒಂದು ಗ್ರಾಮದಲ್ಲಿ ಜನವರಿ 20, 1945. ಪೌರಿ ಗರ್ವಾಲ್, ಉತ್ತರಾಖಂಡ್. ಗಿರಿ ಬನೇಲ್ ಸಿಂಗ್ ಒಂದು ಸಣ್ಣ ಹಳ್ಳಿ. ಅಲ್ಲಿ ವಿದ್ಯುತ್ ಇರಲಿಲ್ಲ, ಸರಿಯಾದ ರಸ್ತೆ ಇರಲಿಲ್ಲ. ಆದರೆ ಒಂದು ಮನೆಯಲ್ಲಿ ಶಿಸ್ತು ಇತ್ತು. ಅದು ಆರ್ಮಿಯಿಂದ ಬಂದಿತ್ತು. ಅಂದರೆ ಅವರ ತಂದೆ ಮೇಜರ್ ಗುಣನಂದ್ ದೋವಾಲ್ ಇಂಡಿಯನ್ ಆರ್ಮಿ ಆಫೀಸರ್ ಆಗಿದ್ರು. ಬೆಂಗಾಲ್ ಇಂಜಿನಿಯರ್ ಅಂಡ್ ಗ್ರೂಪ್ನಲ್ಲಿ 36 ವರ್ಷ ಸೇವೆ ಸಲ್ಲಿಸಿದ್ರು. ಈ ಮನೆಯಲ್ಲಿ ಒಂದು ಮಗು ಜನಿಸುತ್ತೆ. ಅದರ ಹೆಸರೇ ಅಜಿತ್. ಬಾಲ್ಯದಿಂದಲೇ ತಂದೆಯ ಜೊತೆಗೆ ಆಗಾಗ ಟ್ರಾನ್ಸ್ಫರ್ ಆಗ್ತಾ ಇದ್ರು. ರಾಜಸ್ಥಾನ್, ದಿಲ್ಲಿ, ಹೀಗೆ ಬೇರೆ ಬೇರೆ ನಗರ. ಪ್ರತಿ ಬಾರಿ ಹೊಸ ಶಾಲೆ, ಹೊಸ ಸ್ನೇಹಿತರು, ಹೊಸ ಭಾಷೆ. ಆದರೆ ಒಂದು ವಿಷಯ ಮಾತ್ರ ಕಾಮನ್ ಆಗಿತ್ತು, ಶಿಕ್ಷಣ. ಅಜ್ಮೇರ್ ಮಿಲಿಟರಿ ಸ್ಕೂಲ್ನಲ್ಲಿ ಓದಿದ್ರು. ಆಗ್ರಾ ಯೂನಿವರ್ಸಿಟಿನಲ್ಲಿ ಎಕನಾಮಿಕ್ಸ್ನಲ್ಲಿ ಮಾಸ್ಟರ್ಸ್ ಮಾಡಿದ್ರು. ಅದು ಕೂಡ ಫಸ್ಟ್ ಡಿವಿಷನಲ್ಲಿ ಫಸ್ಟ್ ರ್ಯಾಂಕ್. 1968ರಲ್ಲಿ UPSC ಎಕ್ಸಾಮ್ ಬರೆದು ಮೊದಲ ಅಟೆಂಪ್ಟ್ನಲ್ಲೇ ಪಾಸ್ ಆಗಿ IPS ಆಫೀಸರ್ ಆಗಿ ಆಯ್ಕೆ ಆಗ್ತಾರೆ. 23ನೇ ವಯಸ್ಸಿನಲ್ಲಿ ಕೇರಳದ ಕೊಟ್ಟಾಯಂ ಜಿಲ್ಲೆಗೆ ASP ಆಗಿ ಆಯ್ಕೆ ಆಗ್ತಾರೆ. ಇಲ್ಲಿಗೆ ಬಂದ ಕೆಲವು ತಿಂಗಳಲ್ಲೇ ಒಂದು ಘಟನೆ ನಡೆಯುತ್ತೆ. ಅದು ಕೇರಳದಿಂದ ದಿಲ್ಲಿಯವರೆಗೆ ಕೇಳಿಸುತ್ತೆ. ಡಿಸೆಂಬರ್ 1971. ಕೇರಳದ ತಲೆಚೇರಿಯಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಎದ್ದಿತ್ತು. ರಸ್ತೆಗಳಲ್ಲಿ ಬೆಂಕಿ, ಮನೆಗಳಲ್ಲಿ ಭಯದ ವಾತಾವರಣ, ಆಡಳಿತ ಸ್ಥಗಿತಗೊಂಡಿತ್ತು. ನಂತರ ಅಲ್ಲಿಗೆ ಅಜಿತ್ ದೋವಾಲ್ರನ್ನ ಕಳುಹಿಸಿದ್ರು. ಅವರು ಅಲ್ಲಿಗೆ ಗನ್ ತೆಗೆದುಕೊಂಡು ಹೋಗಲಿಲ್ಲ. ಅವರು ಸಾಮಾನ್ಯವಾಗಿ ಮಾತನಾಡಲು ಹೋದ್ರು. ಎರಡು ಸಮುದಾಯದವರ ಜೊತೆ ಮಾತನಾಡಿದ್ರು. ಪರಿಸ್ಥಿತಿಯನ್ನ ಅರ್ಥ ಮಾಡಿಸಿದ್ರು. ಒಂದೇ ಒಂದು ಗುಂಡಿನ ದಾಳಿ ಮಾಡದೆ ಗಲಭೆಯನ್ನು ನಿಲ್ಲಿಸಿದ್ರು. 1972ರ ಜನವರಿಯಲ್ಲಿ ಸರ್ಕಾರವು ಇವರ ಈ ಸಾಧನೆಯನ್ನು ಗಮನಿಸಿದ್ರು. ನಂತರ ಇಂಟೆಲಿಜೆನ್ಸ್ ಬ್ಯೂರೋ ಅವರು ಇವರನ್ನ ಕರೆದ್ರು. ಅಜಿತ್ ದೋವಾಲ್ ನಂತರ ಈ ರೀತಿಯ ಜಗತ್ತಿಗೆ ಕಾಲಿಟ್ರು. ಸಾಮಾನ್ಯವಾಗಿ ಅಲ್ಲಿಗೆ ಹೋದವರು ಮತ್ತೆ ಹಿಂತಿರುಗಿ ಬರೋದಿಲ್ಲ. 1970ರ ಕಾಲ. ಮಿಜೋರಾಂ ಅನ್ನ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡಬೇಕು ಎನ್ನುವ ಕಾರಣಕ್ಕೆ ಮಿಜೋದಂಗೆ ಉತ್ತುಂಗಕ್ಕೇರಿತ್ತು. ಮಿಜೋ ನ್ಯಾಷನಲ್ ಫ್ರಂಟ್ನ 7 ಕಮಾಂಡರ್ಗಳು ಕಾಡಲ್ಲಿ ಬಚ್ಚಿಟ್ಟುಕೊಂಡು ದಾಳಿ ಮಾಡುತ್ತಿದ್ರು. ನಂತರ IB ಅಜಿತ್ ದೋವಾಲ್ರನ್ನ ಕಳುಹಿಸಿದ್ರು. ನಂತರ ಅವರು ಆ ಕಮಾಂಡರ್ಗಳ ಜೊತೆ ಸ್ನೇಹ ಬೆಳೆಸಿ ಅವರ ಲೀಡರ್ ಲಾಲ್ದೆಂಗ್ ಅವರನ್ನ ಭೇಟಿಯಾದ್ರು. ಲಾಲ್ದೆಂಗ್ ಅವರ ಬೇಡಿಕೆಗಳನ್ನ ಕೇಳಿದ್ರು. ನಿಧಾನವಾಗಿ ಅವರನ್ನ ಶಾಂತಿ ಒಪ್ಪಂದಕ್ಕೆ ಆಹ್ವಾನಿಸಿದ್ರು. ಹೀಗೆ ಮಿಜೋರಾಂನ ದಂಗೆ ಸಾವು ನೋವುಗಳಿಲ್ಲದೆ ಕೊನೆಯಾಯಿತು. ಇದರ ನಂತರ ಸಿಕ್ಕಿಂ. 1975ರಲ್ಲಿ ಸಿಕ್ಕಿಂ ಅನ್ನ ಇಂಡಿಯಾದ ಜೊತೆ ಮರ್ಜ್ ಮಾಡಿದ್ರು. ಸಿಕ್ಕಿಂನ ಮೇಲೆ ಚೈನಾದ ಕಣ್ಣಿತ್ತು. ISI ಆಕ್ಟಿವ್ ಆಗಿತ್ತು.
ಮತ್ತು ಸಿಚುವೇಶನ್ ಕ್ರೂಷಿಯಲ್ ಆಗಿತ್ತು. ನಂತರ ಅಜಿತ್ ಅಲ್ಲಿಗೆ ಹೋದ್ರು, ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ್ರು, ಸರಿಯಾಗಿ ಪ್ಲಾನಿಂಗ್ ಮಾಡಿದ್ರು. ನಂತರ ಇಂಡಿಯನ್ ಆರ್ಮಿಯನ್ನ ಕಳುಹಿಸಿ ಸಮಸ್ಯೆಗಳನ್ನ ಪರಿಹರಿಸಿದ್ರು. ಇದರಿಂದ ಸಿಕ್ಕಿಂ ಭಾರತದ 22ನೇ ರಾಜ್ಯವಾಯಿತು. ಈ 2 ಆಪರೇಷನ್ ನಿಂದ ಅವರಿಗೆ ಪ್ರೆಸಿಡೆಂಟ್ ಪೊಲೀಸ್ ಮೆಡಲ್ ಸಿಗುತ್ತೆ. ಸಾಮಾನ್ಯವಾಗಿ ಇದು 14 ವರ್ಷಗಳ ನಂತರ ಸಿಗುತ್ತೆ. ಆದ್ರೆ ಅಜಿತ್ ಅವರಿಗೆ 7ನೇ ವರ್ಷದಲ್ಲಿ ಸಿಕ್ಕಿತ್ತು. 1976 ಕಾಲ ಪಾಕಿಸ್ತಾನ್ ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡುವ ಕಾರ್ಯದಲ್ಲಿತ್ತು. 1974ರಲ್ಲಿ ಭಾರತ ಪೋಖರಾನ್ನಲ್ಲಿ ತನ್ನ ಮೊದಲ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿತು. ಇದರ ನಂತರ ಪಾಕಿಸ್ತಾನ್ ಇನ್ನೂ ಅಗ್ರೆಸಿವ್ ಆಯಿತು. ಚೈನಾದ ಸಹಾಯದಿಂದ ಕಹುತಾ ರಿಸರ್ಚ್ ಸೆಂಟರ್ನಲ್ಲಿ ಸೀಕ್ರೆಟ್ ನ್ಯೂಕ್ಲಿಯರ್ ಪ್ರೋಗ್ರಾಂ ನಡೆಸಿತು. ಇದರ ಬಗ್ಗೆ ಇಂಡಿಯಾಗೆ ಪ್ರೂಫ್ ಬೇಕಿತ್ತು. ಅದಕ್ಕೆ ಐಬಿ ಒಬ್ಬ ವ್ಯಕ್ತಿಯನ್ನ ಪಾಕಿಸ್ತಾನಕ್ಕೆ ಕಳಿಸ್ತಾರೆ. ಅವರೇ ಅಜಿತ್ ದೋವಾಲ್. ಅವರು ಅವರ ಪೂರ್ತಿ ಐಡೆಂಟಿಟಿ ಬದಲಿಸಿದ್ರು, ಉರ್ದು ಕಲಿತರು, ಪಾಕಿಸ್ತಾನದ ಕಲ್ಚರ್, ಹಿಸ್ಟ್ರಿ, ಪೊಲಿಟಿಕ್ಸ್ ಎಲ್ಲವನ್ನ ಕಲಿತರು. ಮುಸ್ಲಿಂ ಆಚರಣೆಗಳನ್ನ ಎಷ್ಟು ಆಳವಾಗಿ ತಿಳಿದುಕೊಂಡಿದ್ರು ಅಂದ್ರೆ ಯಾರಿಗೂ ಅದರಿಂದ ಸ್ವಲ್ಪವೂ ಅನುಮಾನ ಬರಲಿಲ್ಲ. ನಂತರ 7 ವರ್ಷಗಳ ಕಾಲ ಲಾಹೋರ್ನ ಬೀದಿಯಲ್ಲಿ ಜೀವಿಸಿದ್ರು. ಮೊದಲ 1 ವರ್ಷ ಪ್ಯೂರ್ ಅಂಡರ್ ಕವರ್ ಏಜೆಂಟ್ ಆಗಿ, ಉಳಿದ 6 ವರ್ಷ ಇಸ್ಲಾಮಾಬಾದ್ನಲ್ಲಿ ಒಬ್ಬ ಆಫೀಸರ್ ಆಗಿ ಇರ್ತಾರೆ. ಅದೇ ಸಮಯದಲ್ಲಿ ಕಹುತದಲ್ಲಿ ಒಬ್ಬ ಭಿಕ್ಷುಕ ಇರ್ತಾನೆ. ಹರಿದ ಬಟ್ಟೆ, ಉದ್ದ ಕೂದಲು, ತಟ್ಟೆ ಹಿಡಿದು ಕುಳಿತಿದ್ದ ಅದೇ ಭಿಕ್ಷುಕ ಅಜಿತ್ ದೋವಲ್. ಕಹುತಾ ರಿಸರ್ಚ್ ಸೆಂಟರ್ನಲ್ಲಿ ಪಾಕಿಸ್ತಾನ್ ಸೈಂಟಿಸ್ಟ್ ಕೆಲಸ ಮಾಡ್ತಾ ಇದ್ರು. ಅಲ್ಲೇ ಹತ್ತಿರದಲ್ಲಿ ಒಂದು ಸೆಲೂನ್ ಇತ್ತು. ಸೈಂಟಿಸ್ಟ್ ಅಲ್ಲಿ ಹೇರ್ ಕಟಿಂಗ್ ಮಾಡಿಸಿಕೊಳ್ಳಲು ಬರುತ್ತಿದ್ರು. ಅವರು ಹೋದ ನಂತರ ನೆಲದಲ್ಲಿ ಬಿದ್ದ ಕೂದಲನ್ನ ಆ ಭಿಕ್ಷುಕ ತೆಗೆದುಕೊಳ್ಳುತ್ತಿದ್ದ. ನಂತರ ಆ ಕೂದಲನ್ನ ಇಂಡಿಯಾಗೆ ಕಳುಹಿಸಿದ್ರು. ಲ್ಯಾಬ್ನಲ್ಲಿ ಟೆಸ್ಟ್ ನಡೆಯಿತು. ಕೂದಲಲ್ಲಿ ಯುರೇನಿಯಂ ಟ್ರೇಸಸ್ ಇರೋದು ಗೊತ್ತಾಯಿತು. ಅಂದ್ರೆ ಪಾಕಿಸ್ತಾನ್ ಸೀಕ್ರೆಟ್ ಆಗಿ ನ್ಯೂಕ್ಲಿಯರ್ ಬಾಂಬ್ ತಯಾರಿಸ್ತಾ ಇದ್ರು. ಈ ಪ್ರೂಫ್ ಇಂಡಿಯಾಗೆ ಈ ಹಿಂದೆ ಸಿಕ್ಕಿರಲಿಲ್ಲ. ಈ ಗುಪ್ತಚರ ಮಾಹಿತಿಯಿಂದಾಗಿ ಭಾರತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರೆಷರ್ ಸೃಷ್ಟಿಸಿತು. ಇದರಿಂದ ಪಾಕಿಸ್ತಾನದ ನ್ಯೂಕ್ಲಿಯರ್ ಪ್ರೋಗ್ರಾಂ ಸುಮಾರು 15 ವರ್ಷ ಹಿಂದಕ್ಕೆ ಹೋಯಿತು. ಆದ್ರೆ ಈ 7 ವರ್ಷದಲ್ಲಿ ಅಜಿತ್ 2 ಬಾರಿ ಸಿಕ್ಕಿಬಿದ್ದು ತಪ್ಪಿಸಿಕೊಂಡಿದ್ರು. ಮೊದಲ ಬಾರಿ ವೃದ್ಧ ಮುಸಲ್ಮಾನ್ ವ್ಯಕ್ತಿ ಬಳಿ, ಇದ್ರ ಬಗ್ಗೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ. 2ನೇ ಬಾರಿ ಒಂದು ಸಮಾರಂಭದಲ್ಲಿ ಯಾರೋ ಅವರ ನಕಲಿ ಗಡ್ಡ ಸಡಿಲವಾಗಿರುವುದನ್ನು ಗಮನಿಸಿದ್ರು. 2 ಬಾರಿ ಅಜಿತ್ ತನ್ನ ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಂಡ್ರು. ಈ 2 ಬಾರಿ ಏನೂ ನಡೆದೇ ಇಲ್ಲ ಎನ್ನುವಂತೆ ನಾರ್ಮಲ್ ಆಗಿಯೇ ಇದ್ರು. 1988 ಪಂಜಾಬ್ನಲ್ಲಿ ಖಾಲಿಸ್ತಾನ್ ಚಳುವಳಿ ಉತ್ತುಂಗಕ್ಕೆ ಏರಿತ್ತು. ಜರ್ನಲ್ ಸಿಂಗ್ ಭಿಂದ್ರೇನ್ವಾಲ್ ಸತ್ತ ನಂತರವೂ ಅವನ ಅನುಯಾಯಿಗಳು ಇನ್ನೂ ಗೋಲ್ಡನ್ ಟೆಂಪಲ್ನ ಒಳಗೆ ಇದ್ದು ಎಲ್ಲವನ್ನ ಕಂಟ್ರೋಲ್ ಮಾಡ್ತಿದ್ರು. AK-47 ಇತ್ತು, ಗ್ರೆನೇಡ್ ಇತ್ತು, ಆರ್ಮಿ ಹೊರಗೆ ಇತ್ತು. ಆದ್ರೆ ಯಾರಿಂದಲೂ ಒಳಗೆ ಹೋಗಲು ಆಗುತ್ತಿರಲಿಲ್ಲ. ಆದ್ರೆ ಒಬ್ಬ ರಿಕ್ಷಾ ಚಾಲಕ ಕೊಳೆಯಾದ ಬಟ್ಟೆ, ಕಿಸೆಯಲ್ಲಿ ಬೀಗ ಇಟ್ಕೊಂಡು ಗೋಲ್ಡನ್ ಟೆಂಪಲ್ ಗೇಟ್ನ ಹತ್ತಿರಕ್ಕೆ ಬಂದ. ಅವನು ಸೈನಿಕರಿಗೆ ಹೇಳಿದ, ನಾನು ISIನ ವ್ಯಕ್ತಿ, ಪಾಕಿಸ್ತಾನದಿಂದ ನಿಮಗೆ ಸಹಾಯ ಮಾಡಲು ಬಂದಿದ್ದೇನೆ. ನಂತರ ಸೈನಿಕರು ಅವನನ್ನ ಒಳಗೆ ಕಳುಹಿಸಿದ್ರು. ಇವರು ಸ್ವಲ್ಪ ದಿನ ಮಾತ್ರ ಒಳಗಿದ್ರು. ಆ ದಿನಗಳಲ್ಲಿ ಅವರ ವೆಪನ್ಸ್ ನೋಡಿದ್ರು, ಪೊಸಿಷನ್ ಗಮನಿಸಿದ್ರು, ಎಷ್ಟು ಜನ ಇದ್ದಾರೆ ಮತ್ತು ಎಲ್ಲಿ ಎಲ್ಲಿ ಇದ್ದಾರೆ, ಈ ಎಲ್ಲ ವಿಷಯಗಳನ್ನು ಗಮನಿಸಿ ನಂತರ ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ NSGಗೆ ಕಳುಹಿಸಿದ್ರು. ಆಪರೇಷನ್ ಬ್ಲ್ಯಾಕ್ ಥಂಡರ್ ಶುರುವಾಯಿತು. NSG ಅವರು ಎಲ್ಲಿ ವೆಪನ್ಸ್ಗಳಿದೆಯೋ ಅಲ್ಲಿಗೆ ಮೊದಲು ದಾಳಿ ಮಾಡಿದ್ರು. ಇದರಿಂದ ಸಾವು ನೋವುಗಳು ಕಡಿಮೆ ಆಯಿತು. ಗೋಲ್ಡನ್ ಟೆಂಪಲ್ ಕೂಡ ಸೇಫ್ ಆಯಿತು. ಇದನ್ನೆಲ್ಲ ಮಾಡಿದ ರಿಕ್ಷಾ ಚಾಲಕ ಬೇರೆ ಯಾರೂ ಅಲ್ಲ, ಅವರೇ ಅಜಿತ್ ದೋವಾಲ್. ಇದರಿಂದ 1989ರಲ್ಲಿ ಅವರಿಗೆ ಕೀರ್ತಿ ಚಕ್ರ ಸಿಕ್ತು. ಇದು ಈ ಹಿಂದೆ ಯಾವ ಪೊಲೀಸ್ ಆಫೀಸರ್ಗೂ ಸಿಕ್ಕಿರಲಿಲ್ಲ. ಯಾಕಂದ್ರೆ ಇದು ಕೇವಲ ಸೈನಿಕರಿಗೆ ಮಾತ್ರ ಸಿಗ್ತಾ ಇತ್ತು. ಆದ್ರೆ ಮೊದಲ ಬಾರಿ ಅಜಿತ್ ದೋವಾಲ್ಗೆ ಸಿಕ್ತು. ಇದೇ ವರ್ಷಗಳಲ್ಲಿ ಒಂದು ಮನೆಯಲ್ಲಿ ಒಂದು ಮಗು ಬೆಳೀತಾ ಇತ್ತು. ಅದರ ಹೆಸರು ಶೌರ್ಯ ದೋವಾಲ್. ನಂತರ ಅವನು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾನೆ, ನಾನು ಚಿಕ್ಕವನಿದ್ದಾಗ ಅನ್ಕೊಂಡಿದ್ದೆ ನನ್ನ ಅಪ್ಪ ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಂತ. ಅವರು IPS ಆಫೀಸರ್ ಅಂತಾನು ನನಗೆ ಗೊತ್ತಿರಲಿಲ್ಲ. ಆದ್ರೆ ಒಂದು ವಿಷಯ ಗೊತ್ತಿತ್ತು, ಅವರು ಯಾವಾಗ ಮನೆಯಿಂದ ಹೋಗ್ತಾರೋ ಮತ್ತೆ ತುಂಬಾ ಸಮಯ ಆದ್ಮೇಲೆ ಅವರು ಮನೆಗೆ ವಾಪಸ್ ಬರ್ತಾರೆ ಅಂತ. ಒಬ್ಬ ಸ್ಪೈನ ಜೀವನವು ಇದೇ ರೀತಿ ಇರುತ್ತದೆ. ಮನೆಯಲ್ಲಿ ಇರುವುದು ಕೂಡ ತುಂಬಾ ಕಡಿಮೆ. ಆದ್ರೆ ಅವರ ಹೆಂಡತಿಗೆ ಎಲ್ಲವೂ ಗೊತ್ತಿತ್ತು.
ಅವರು ಆರ್ಮಿ ಫ್ಯಾಮಿಲಿಯಿಂದ ಬಂದಿದ್ರು ಮತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ರು. ಆದರೆ ನನಗೆ ನನ್ನ ತಂದೆಯ ನಿಜವಾದ ಕೆಲಸ ಯಾವಾಗ ಗೊತ್ತಾಯಿತೋ ಆವಾಗ ನಾನು ದೊಡ್ಡವನಾಗಿದ್ದೆ. 1990 ಕಾಶ್ಮೀರದ ಕಣಿವೆ ಬೆಂಕಿಯಂತೆ ಉರಿಯುತ್ತಿತ್ತು. ಪಾಕಿಸ್ತಾನದ ಹಿಂಸಾತ್ಮಕ ಚಳುವಳಿ ಉತ್ತುಂಗಕ್ಕೆ ಏರಿತ್ತು. ಇಲೆಕ್ಷನ್ ನಡೆಯೋದು ಅಸಾಧ್ಯವಾಗಿತ್ತು. ಗೌರ್ಮೆಂಟ್ ಅಜಿತ್ ದೋವಲ್ರನ್ನ ಕಾಶ್ಮೀರಕ್ಕೆ ಕಳುಹಿಸಿದ್ರು. ಕಾಶ್ಮೀರದಲ್ಲಿ ಒಂದು ಹೆಸರು ಮಾತ್ರ ಪಾಪ್ಯುಲರ್ ಆಗಿತ್ತು, ಕೂಕಾ ಪರ್ರೆ. ಅವನ ಬಳಿ ಪ್ರೈವೇಟ್ ಆರ್ಮಿ ಇತ್ತು. ದೋವಲ್ ಅವನನ್ನ ಭೇಟಿಯಾದ್ರು, ಮಾತನಾಡಿದ್ರು, ಅರ್ಥ ಮಾಡಿಸಿದ್ರು, ಮತ್ತೆ ಒಂದು ಒಪ್ಪಂದ ಮಾಡಿಕೊಂಡ್ರು. ಕೂಕಾ ಪರ್ರೆಗೆ ಬೇಕಿತ್ತು ಸಪೋರ್ಟ್, ವೆಪನ್ಸ್, ಟ್ರೈನಿಂಗ್ ಮತ್ತು MLA ಸೀಟ್. ಇದನ್ನೆಲ್ಲ ಕೊಡುವುದಾಗಿ ಅಜಿತ್ ಭರವಸೆ ನೀಡಿದ್ರು. ಇದರಿಂದ ಕೂಕಾ ಪರ್ರೆ ಭಾರತದ ಏಜೆಂಟ್ ಆಗಿ ಬದಲಾದ. ಅವನು ತನ್ನ ಹಳೆಯ ಕಾಂಟ್ಯಾಕ್ಟ್ ಅನ್ನ ಕಟ್ ಮಾಡಲು ಪ್ರಾರಂಭಿಸಿದ. ಇದರಿಂದ 1996ರಲ್ಲಿ ಅನೇಕ ವರ್ಷಗಳ ನಂತರ ಕಾಶ್ಮೀರದಲ್ಲಿ ಚುನಾವಣೆಗಳು ನಡೆದವು. ಇದೆಲ್ಲ ಅಜಿತ್ ಅವರ ಬುದ್ಧಿವಂತಿಕೆಯಿಂದ ಸಾಧ್ಯವಾಯಿತು. ಡಿಸೆಂಬರ್ 24, 1999 ಇಂಡಿಯನ್ ಏರ್ಲೈನ್ನ ಫ್ಲೈಟ್ IC-1814 ಕಾಠ್ಮಂಡುವಿಂದ ದಿಲ್ಲಿಗೆ ಬರುವಾಗ ಹೈಜಾಕ್ ಆಯಿತು. ಇದರಲ್ಲಿ 171 ಪ್ಯಾಸೆಂಜರ್ಸ್ ಇದ್ರು. ಟೆರರಿಸ್ಟ್ ಈ ಪ್ಲೇನ್ ಅನ್ನ ಪಾಕಿಸ್ತಾನ್ UAEಯಿಂದ ತಾಲಿಬಾನ್ ಕಂಟ್ರೋಲಲ್ಲಿದ್ದ ಕಾಂದಹಾರ್ಗೆ ತೆಗೆದುಕೊಂಡು ಹೋದ್ರು. ಭಾರತ ಸರ್ಕಾರ ಮಾತುಕತೆ ನಡೆಸಲು ಒಂದು ತಂಡವನ್ನ ಕಾಂದಹಾರ್ಗೆ ಕಳುಹಿಸಿತು. ಆ ತಂಡದಲ್ಲಿ ಅಜಿತ್ ದೋವಲ್ ಕೂಡ ಇದ್ರು. ಈ ತಾಲಿಬಾನ್ ಪ್ರದೇಶದಲ್ಲಿ ಇವರಿಗೆ ಯಾವುದೇ ರೀತಿಯ ಸಪೋರ್ಟ್ ಇರಲಿಲ್ಲ. ಉಗ್ರವಾದಿಗಳ ಡಿಮ್ಯಾಂಡ್ ಆಗಿತ್ತು $200 ಮಿಲಿಯನ್ ಕ್ಯಾಶ್ ಮತ್ತು 100 ಕೈದಿಗಳು. ದೋವಲ್ 1 ವಾರ ರಾತ್ರಿ ಹಗಲೆನ್ನದೆ ಮಾತುಕತೆ ನಡೆಸಿದ್ರು. ನಂತರ ಉಗ್ರವಾದಿಗಳ ಡಿಮ್ಯಾಂಡ್ 100ರಿಂದ ಕಡಿಮೆ ಆಯಿತು. ಕ್ಯಾಶ್ ಡಿಮ್ಯಾಂಡ್ ಅನ್ನ ತೆಗೆದ್ರು. ನಂತರ ಕೇವಲ 3 ಕೈದಿಗಳನ್ನ ಬಿಡಬೇಕಾಯಿತು. ಅದರಲ್ಲಿ ಒಬ್ಬನಾಗಿದ್ದ ಮಸೂದ್ ಅಜರ್. ನಂತರ ಅವನು ಜೈಷ್ ಎ ಮೊಹಮ್ಮದ್ ಸಂಘಟನೆ ಸ್ಥಾಪಿಸಿ ಮುಂದೆ ಪುಲ್ವಾಮಾ ದಾಳಿ ಮಾಡಿದ. ದೋವಲ್ ಆ ರಾತ್ರಿಯನ್ನ ಎಂದಿಗೂ ಮರೆಯಲಿಲ್ಲ. ಒಮ್ಮೆ ದೋವಲ್ ಹೀಗೆ ಹೇಳಿದ್ರು, ಆ ದಿನ ನಾನು ನಿರ್ಧರಿಸಿದೆ, ಭಾರತ ಮತ್ತೆ ಎಂದಿಗೂ ಇಷ್ಟು ವೀಕ್ ಆಗೋದಿಲ್ಲ. ನಾವು ಆಕ್ರಮಣ ಮಾಡುವವರು ಆಗ್ಬೇಕೇ ಹೊರತು ಪ್ರತಿಕ್ರಿಯೆ ನೀಡುವವರು ಆಗ್ಬಾರ್ದು. ಈ ಒಂದು ಮಾತು ಭಾರತದ ಭದ್ರತೆಗೆ ಹೊಸ ರೂಪವನ್ನ ನೀಡಿತು. ದಶಕಗಳ ನಂತರ ಅಂದ್ರೆ 2005ರಲ್ಲಿ ದೋವಲ್ IBಯ ಡೈರೆಕ್ಟರ್ ಆಗಿ ರಿಟೈರ್ ಆದ್ರು. ಆದ್ರೆ ಒಬ್ಬ ಸ್ಪೈ ಯಾವತ್ತಿಗೂ ರಿಟೈರ್ ಆಗೋದಿಲ್ಲ. 2009ರಲ್ಲಿ ಅವರು ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ಸ್ಥಾಪಿಸಿದ್ರು. ಸ್ಟ್ರಾಟಜಿ ಮತ್ತು ಪಾಲಿಸಿಯ ಬಗ್ಗೆ ಕೆಲಸ ಮಾಡ್ತಾ ಇದ್ರು. 2014ರಲ್ಲಿ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆದ ನಂತರ ಕೆಲವು ಹುದ್ದೆಗಳಿಗೆ ಕೆಲವರನ್ನ ನೇಮಕ ಮಾಡಿದ್ರು. ಅವರಲ್ಲಿ ಅಜಿತ್ ದೋವಲ್ ಒಬ್ಬರಾಗಿದ್ರು. ದೋವಲ್ ಇಂಡಿಯಾದ 5th ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆದ್ರು. ಯಾವ ವ್ಯಕ್ತಿ ಪಾಕಿಸ್ತಾನದಲ್ಲಿ 7 ವರ್ಷ ಅಂಡರ್ ಕವರ್ ಏಜೆಂಟ್ ಆಗಿ ಕೆಲಸ ಮಾಡಿದ್ರೋ ಆ ವ್ಯಕ್ತಿ ಈಗ ಭಾರತದ ಭದ್ರತೆಯನ್ನ ಮುನ್ನಡೆಸುವ ಪ್ರಮುಖ ನಾಯಕನಾಗಿದ್ದನು. NSA ಆಗುತ್ತಿದ್ದಂತೆ ಇಂಡಿಯಾ ಬದಲಾಗತೊಡಗಿತು. 2016ರಲ್ಲಿನ ದಾಳಿಯ ನಂತರ ಸರ್ಜಿಕಲ್ ಸ್ಟ್ರೈಕ್ ನಡೆದವು. ಮೊದಲ ಬಾರಿಗೆ ಭಾರತ LOC ಕ್ರಾಸ್ ಮಾಡಿ ದಾಳಿ ಮಾಡಿತು. ಅಫಿಷಿಯಲ್ ಆಗಿ ಆ ರಾತ್ರಿ ಅಜಿತ್ ಆ ವಾರ್ ರೂಮ್ನಲ್ಲಿದ್ರು. 2019ರ ಪುಲ್ವಾಮಾದ ನಂತರ ಬಾಲಾಕೋಟ್ ಏರ್ ಸ್ಟ್ರೈಕ್. ಇದು ಕೆಲವರಿಗೆ ಮಾತ್ರ ಗೊತ್ತಿತ್ತು. ಪ್ರೈಮ್ ಮಿನಿಸ್ಟರ್, 3 ಸರ್ವಿಸ್ ಚೀಫ್ ಮತ್ತು ದೋವಲ್ 2019ರಲ್ಲಿ ಆರ್ಟಿಕಲ್ 370ಯನ್ನು ರದ್ದುಗೊಳಿಸಿದ್ರು. ಕಾಶ್ಮೀರದ ಸ್ಪೆಷಲ್ ಪೋಸ್ಟ್ ಮುಕ್ತಾಯವಾಯಿತು. ಅಲ್ಲಿನ ಟ್ರೂಪ್ ಡೆಪ್ಲಾಯ್ಮೆಂಟ್, ಗ್ರೌಂಡ್ ಅಸೆಸ್ಮೆಂಟ್ ಎಲ್ಲವೂ ಅಜಿತ್ ಅವರ ಪ್ಲಾನಿಂಗ್ನ ಭಾಗವಾಗಿತ್ತು. 2020ರ ಗಲ್ವಾನ್ನಲ್ಲಿ ಚೈನಾದ ಜೊತೆ ಕ್ಲಾಶ್. ದೋವಲ್ ಚೈನೀಸ್ NSSA ಜೊತೆ ಡೈರೆಕ್ಟ್ ಮಾತಾಡಿದ್ರು. ದೋಕ್ಲಾಮ್ನ ರೀತಿ ಯಾವುದೇ ಯುದ್ಧವಿಲ್ಲದೆ ಮುಕ್ತಾಯವಾಯಿತು. 2025ರಲ್ಲಿ ಪೆಹಲ್ಗಾಮ್ ಅಟ್ಯಾಕ್, ಆಪರೇಷನ್ ಸಿಂಧೂರ್, ಪಾಕಿಸ್ತಾನದ ಟೆರರ್ ಕ್ಯಾಂಪ್ಗಳ ಮೇಲೆ ದಾಳಿಗಳು ನಡೆದವು. ಪ್ರತಿ ನಿರ್ಧಾರದಲ್ಲೂ ಅವರ ಪ್ಲಾನಿಂಗ್ ಇತ್ತು. ಯಾವುದೇ ಪ್ರೆಸ್ ಕಾನ್ಫರೆನ್ಸ್ ಇಲ್ಲ, ಯಾವುದೇ ಸ್ಟೇಟ್ಮೆಂಟ್ ಇಲ್ಲ, ಕೇವಲ ರಿಸಲ್ಟ್ ಮಾತ್ರ. ಅವರು ಲಾಹೋರ್ನಲ್ಲಿ ಸಿಕ್ಕಿ ಬೀಳ್ತಾ ಇದ್ರು. ಆದ್ರೆ ಆ ವೃದ್ಧ ಮುಸಲ್ಮಾನ್ ವ್ಯಕ್ತಿಯಿಂದ ಸಿಕ್ಕಿ ಬೀಳಲಿಲ್ಲ. ಅವರು ಕಾಂದಹಾರ್ನಲ್ಲಿ ಹೆಲ್ಪ್ಲೆಸ್ ಆಗಿದ್ರು. ಆ ಹೆಲ್ಪ್ಲೆಸ್ನಿಂದಾಗಿ ಇಂಡಿಯಾದ ಪಾಲಿಸಿ ಬದಲಾಯಿತು. ಅವರು ಗೋಲ್ಡನ್ ಟೆಂಪಲ್ನಲ್ಲಿ ISIನ ಏಜೆಂಟ್ ಆಗಿ ನಟಿಸಿದ್ರು. ಆ ಒಂದು ಸುಳ್ಳು ನೂರಾರು ಜೀವಗಳನ್ನು ಉಳಿಸಿತು. ಕೊಹುತದಲ್ಲಿ ಒಂದು ಸಲೂನ್ನ ಮುಂದೆ ಭಿಕ್ಷುಕನಾಗಿದ್ರು. ಆ ಕೂದಲುಗಳಿಂದ
ಪಾಕಿಸ್ತಾನದ ನ್ಯೂಕ್ಲಿಯರ್ ಪ್ರೋಗ್ರಾಂ 15 ವರ್ಷಗಳಷ್ಟು ಹಿಂದಕ್ಕೆ ಹೋಯಿತು. ಅಜಿತ್ ದೋವಲ್ ಎಂದಿಗೂ ಗನ್ ಹಿಡಿದಿಲ್ಲ, ಯಾವತ್ತೂ ಯೂನಿಫಾರ್ಮ್ ಧರಿಸಿಲ್ಲ, ಯಾವುದೇ ದೊಡ್ಡ ದೊಡ್ಡ ಸ್ಪೀಚ್ ಕೊಡಲಿಲ್ಲ. ಅವರ ಕೆಲಸ ಒಂದೇ, ಶತ್ರುವಿನ ನಡುವೆ ಪ್ರವೇಶಿಸುವುದು, ಅವರ ಭಾಷೆ ಮಾತಾಡುವುದು, ಅವರ ನಂಬಿಕೆ ಗಳಿಸುವುದು ಮತ್ತು ಒಳಗಿಂದಲೇ ಅವರನ್ನು ಮುಗಿಸುವುದು. ಸ್ನೇಹಿತರೆ, ಅಜಿತ್ ದೋವಲ್ ಅವರ ಈ ವಿಡಿಯೋದ ಬಗ್ಗೆ ನಿಮಗೇನನ್ನಿಸ್ತು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಎಂದು ಕೇಳುತ್ತಾ ಈ ವಿಡಿಯೋವನ್ನು ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.